ಅಧಿವೇಶನದಲ್ಲಿ ವಿ ರಾಮ್ಜಿ ಇಂದ ಹಳೆಯ ಒಂದು ಮನ್ರೇಗಾ ಏನಿತ್ತು ಸಾಕಷ್ಟು ಬದಲಾವಣೆಗಳನ್ನು ತಂದು ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದು ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದು ಪ್ರಪಂಚದ ಅನೇಕ ರಾಷ್ಟ್ರಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ನೆಚ್ಚಿನ ಶಾಸಕರುಗಳು, ನಮ್ಮ ಪಕ್ಷದ ಪದಾಧಿಕಾರಿಗಳು ಸಾಕಷ್ಟು ವಿಚಾರವನ್ನು ತರುವಂಥ ಪ್ರಯತ್ನವನ್ನು ಮಾಡಿ ಸ್ಪಷ್ಟತೆಯನ್ನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ನಿಲುವನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ಸಿನ ಮುಖಂಡರುಗಳು ಅಲ್ಲಿ ಇಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿಭಟನೆಯನ್ನು ನಾವು ರಾಜ್ಯಾದ್ಯಂತ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಚೌಕಟ್ಟಿನಲ್ಲೇ ಈ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ತೆಗೆದುಕೊಳ್ತೀವಿ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಾನು ಪತ್ರಿಕೆಯಲ್ಲಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಕೆಲವು ವಿಚಾರಗಳನ್ನು ಸ್ಪಷ್ಟತೆಯನ್ನು ಕೊಡಬೇಕಾಗಿರೋದು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಕರ್ತವ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಬೆಳಗ್ಗೆನೇ ಕರೆದಂಥ ಪತ್ರಿಕಾಗೋಷ್ಠಿಗೆ ತಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ತಮಗೆ ಗೊತ್ತಿದೆ ವಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅದರಲ್ಲಿದ್ದಂಥ ಲೋಪದೋಷಗಳನ್ನು, ನ್ಯೂನತೆಗಳನ್ನು ಸರಿ ಮಾಡುವಂಥ ಒಂದು ಮುಖಾಂತರ ನಮ್ಮ ಗ್ರಾಮೀಣ ಜನರಿಗೆ ಒಂದು ಹೆಚ್ಚಿನ ಒಂದು ಅನುಕೂಲವನ್ನು ಮಾಡೋಕ್ಕೋಸ್ಕರ ಮತ್ತು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಜಾರಿ ತರುವಂಥ ದಿಕ್ಕಿನಲ್ಲಿ ಈ ಒಂದು ನೂತನವಾದಂಥ ವಿ ರಾಮ್ಜಿ ಕಾರ್ಯವನ್ನು ಜಾರಿ ತರುವಂಥ ಪ್ರಯತ್ನ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಆಗಿದ್ದು ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು. ಇಡೀ ನಮ್ಮ ರಾಷ್ಟ್ರದ ಜನ ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ಲೈವ್ ಆಗಿ ನೋಡೋಂಥ ಒಂದು ವ್ಯವಸ್ಥೆಯನ್ನು ಕೂಡ ಇದ್ದಿದ್ದು ಜನರಿಗೆ ಈಗಾಗಲೇ ಮನದಂಡೆ ಆಗಿದೆ. ಇಂಥ ಒಂದು ಉತ್ತಮ ಯೋಜನೆಯನ್ನು ಕೇವಲ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿ ಅವರ ಒಂದು ರಾಜಕೀಯ ದಿವಾಳಿತನಕ್ಕೆ ಇದು ಕೂಡ ಒಂದು ದೊಡ್ಡ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿ ರಾಮ್ಜಿ ಇಲ್ಲಿ ಗಾಂಧೀಜಿಯವರ ಬದಲು ಇಂಗ್ಲಿಷ್ನಲ್ಲಿ ಅಬ್ರಿವೇಷನ್ ಅಂತ ನಾವು ಹೇಳ್ತೀರಿ, ಅಂದರೆ ಕನ್ನಡದಲ್ಲಿ ಸಂಕೇತ ಅಕ್ಷರ, ಅಂದರೆ ಫುಲ್ ಫಾರ್ಮನ್ನು ಅದನ್ನು ಆ ಒಂದು ಅಬ್ರಿವೇಷನನ್ನು ರಾಮ್ ಅಂತ ಹೇಳಿ ಅಲ್ಲಿ ಬರುವಂಥ ಪ್ರಯತ್ನ ಆಗಿದೆ. ಅದಕ್ಕೋಸ್ಕರ ರಾಮ್ ಅಂತ ಬಂದಿದ್ದಕ್ಕೆ ಈ ಕಾಂಗ್ರೆಸ್ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಕಸ್ಮಾತ್ ಮಹಾತ್ಮ ಗಾಂಧೀಜಿಯವರು ಇದ್ದರೂ ಕೂಡ ಅವರು ಕೂಡ ಇದಕ್ಕೆ ಆಕ್ಷೇಪಣೆ ಎತ್ತುತ್ತಿಲ್ಲ ಅಂತೇಳಿ ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ. ಯಾಕೆಂದರೆ ಗಾಂಧೀಜಿಯವರ ಉಸಿರೇ
ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್ ಅಂತೇಳಿ ಕೊಟ್ಟಂತ ಗಾಂಧೀಜಿಯವರು ಈ ಒಂದು ಯೋಜನೆಯಿಂದ ಜನರಿಗೆ ಎಷ್ಟು ಒಳ್ಳೆಯದಾಗ್ತಾ ಇದೆ, ಎಷ್ಟು ಸುಧಾರಣೆ ಆಗ್ತಾ ಇದೆ, ದೇಶಕ್ಕೆ ಯಾವ ರೀತಿಯಂತ ಒಂದು ಪರಿವರ್ತನೆ ಈ ಕಾರ್ಯಕ್ರಮದ ಮುಖಾಂತರ ಸಾಧ್ಯ, ಇವುಗಳ ಒಂದು ಆಧಾರದ ಮೇಲೆ ತಾತ್ವಿಕವಾಗಿ ತಾರ್ಕಿಕವಾಗಿ ಏನೇ ಸಂದೇಹ ಒಂದು ಸಂಶಯ ಆಕ್ಷೇಪಣೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡಿದೆ. ಇನ್ನೂ ಕೂಡ ಏನಾದರೂ ಇದ್ದರೆ ಸ್ಪಷ್ಟತೆಯನ್ನು ಈ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ತಯಾರಿ ಇದೆ. ಅಂದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸನೇ ಹೇಳುತ್ತೆ, ಕಾಂಗ್ರೆಸ್ ಏನು ಹೇಳುತ್ತೋ ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಬಂದಿದ್ದು ಕೂಡ ಅನೇಕ ಉದಾಹರಣೆಗಳ ಮುಖಾಂತರ ನಾವೆಲ್ಲರೂ ಕೂಡ ಹೇಳ್ಬೋದು. ಮತ್ತೆ ಐತಿಹಾಸಿಕ ಸತ್ಯವನ್ನು ಯಾರು ಕೂಡ ಮರೆಮಾಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇತ್ತೀಚೆಗೆ ಗಾಂಧೀಜಿಯವ್ರ ಬಗ್ಗೆ ಪಾಪ ದಿಢೀರವಾಗಿ ಪ್ರೀತಿ ಬಂದಿದೆ ಅವರಿಗೆ. ಈ ಒಂದು ಕಾರ್ಯಕ್ರಮ 2006ರಲ್ಲಿ NREGA ನರೇಗಾ, ಮನ್ರೇಗಾ ಅಂತ ಇದ್ದಿದ್ದಿಲ್ಲ, ನರೇಗಾ ಅಂತ ಹೇಳಿ ತಂದಂಥ ಕಾರ್ಯಕ್ರಮ ಕೇವಲ 3-4 ವರ್ಷಗಳಲ್ಲಿ 2009ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಮನ್ರೇಗಾ ಅಂತ ಹೇಳಿ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಂತ ವಿಚಾರ. ಇದನ್ನೇ ರಾಜಕಾರಣಕ್ಕೋಸ್ಕರ, ಚುನಾವಣೆಗೋಸ್ಕರ ಕಾಂಗ್ರೆಸ್ ಇತಿಹಾಸವನ್ನು ಬರ್ಕೊಂಡು ಬಂದಿದ್ದು ಕೂಡ ಅನೇಕ ಐತಿಹಾಸಿಕ ಸತ್ಯವನ್ನು ಯಾರು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮೊದಲು ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ 1995 ಜಾರಿಗೆ ಬಂತು. 2007ಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ IGNOAPS, ಕಾಂಗ್ರೆಸ್ ಅವರು ಈ ಥರ ಹೆಸರನ್ನು ಬದಲಾವಣೆ ಮಾಡಿದ್ರು. ಅವಾಗ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೆನಪು ಬರಲಿಲ್ವಾ ನಿಮಗೆ? RTI ಮಾಹಿತಿ ಪ್ರಕಾರ 2014ರ ಪೂರ್ವದಲ್ಲಿ ಸುಮಾರು 450ಕ್ಕಿಂತ ಹೆಚ್ಚಿನ ಸರ್ಕಾರಿ ಯೋಜನೆಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ, ಆ ಸಂಸ್ಥೆಗಳಿಗೆ ಕೇವಲ 3 ಜನರ ಹೆಸರನ್ನ ಇಟ್ಕೊಂಡ್ಬರೋಂಥ ಪ್ರಯತ್ನ. ಆ ಟೈಮ್ ರೆಕಾರ್ಡ್ ಇದೆ. 450 ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಜವಾಹರ್ಲಾಲ್ ನೆಹರು ಅವರ ಹೆಸರು, ಇಂದಿರಾ ಗಾಂಧೀಜಿಯವರ ಹೆಸರು, ರಾಜೀವ್ ಗಾಂಧಿಯವರ ಹೆಸರನ್ನು ಇಟ್ಕೊಂಡ್ಬಂದ್ರಲ್ಲ, ಅವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನ ಇಡುವಂಥ ನೆನಪು ನಿಮಗೆ ಬರಲಿಲ್ವಾ? ಉದಾಹರಣೆಗೆ 1986ರಲ್ಲಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ NDWM ಕಾರ್ಯಕ್ರಮ ಜಾರಿಗೆ ತಂತು. ಯಾವಾಗ? 1986ರಲ್ಲಿ. 1990ರಲ್ಲಿ ಆ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ ಅಂತೇಳಿ ಮರು ನಾಮಕರಣ ಮಾಡಿದ್ರಲ್ಲ, ಅವತ್ತು ನಿಮಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡುವಂಥ ನೆನಪು ಬರಲಿಲ್ವಾ ನಿಮಗೆ? 1988-89ರಲ್ಲಿ ಕುಟೀರ ಜ್ಯೋತಿ ಯೋಜನೆ, ಈ ಯೋಜನೆಗೆ 2005ರಲ್ಲಿ
ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿದ್ರಲ್ಲ, ಅವತ್ತು ಮಹಾತ್ಮ ಗಾಂಧಿಯವರ ಹೆಸರು ನಿಮ್ಗೆ ನೆನಪರ್ಲಿಲ್ವಾ? ಅಂದರೆ ಈ ರೀತಿ ಅವರ ಸ್ಪಷ್ಟವಾದಂಥ ಹೆಜ್ಜೆಗಳು ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಈ ಸಮಾಜ ಗುರುತಿಸ್ತಾ ಇದೆ. ಉದಾಹರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ 2013-14ರಲ್ಲಿ ಗೌರವಿತ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿಗಳು ಇದ್ದಾದ ಸಂದರ್ಭದಲ್ಲೂ ಕೂಡ ಮ್ಯಾಕ್ಸಿಮಮ್ ಈ ದೇಶಕ್ಕೆ 30-33 ಸಾವಿರ ಕೋಟಿವರೆಗೂ ಕೂಡ ಹಣವನ್ನು ಕೊಡುವಂಥ ಪ್ರಯತ್ನ ಆಗಿತ್ತು. ಗೌರವಿತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು ಆದಮೇಲೆ ಇದೇ ಬಡವರ ಕಾರ್ಯಕ್ರಮಕ್ಕೆ ಹತ್ತತ್ರ 2,86,000 ಕೋಟಿಯಿಂದ ಹಿಡಿದು ಅಪ್ ಟು 3 lakhs crores ಕೂಡ ಈ ಕಾರ್ಯಕ್ರಮಕ್ಕೆ ಹಣವನ್ನು ಕೊಟ್ಟು, ಮೊದಲು 48% ಮಹಿಳೆಯರು ಮಾತ್ರ ಈ ಯೋಜನೆಯನ್ನು ಉಪಯೋಗ ಆಗ್ತಾ ಇತ್ತು. ನಮ್ಮ ಅವಧಿಯಲ್ಲಿ ಇದನ್ನು ಮಹಿಳೆಯರಿಗೆ ಸುಮಾರು 57%ಗಿಂತ ಹೆಚ್ಚು ಪ್ರತಿಶತ ಏರಿಕೆಯನ್ನು ಕೊಡುವಂಥ ಪ್ರಯತ್ನ, ಮತ್ತು 93%ಗಿಂತ ಹೆಚ್ಚು ನೇರವಾಗಿ ಹಣ ವರ್ಗಾವಣೆ ಮಾಡುವಂಥ ಕೆಲಸನೂ ಕೂಡ ನಮ್ಮ ಸಂದರ್ಭದಲ್ಲಿ ಆಗಿದೆ. ಈ ರೀತಿ ಕಾಲ ತಕ್ಕಂತೆ ಯೋಜನೆಗಳನ್ನು ಬದಲಾವಣೆ ತರಬೇಕಾಗಿರೋದು ಸರ್ಕಾರದ ಒಂದು ಪ್ರಯತ್ನ ಇದೆಲ್ಲಾಗಿದೆ. ಉದಾಹರಣೆ ನಿಮ್ಗೆ ಗೊತ್ತಿರ್ಬೋದು, ಇದೇ ಮನ್ರೇಗಾಗಿಂತ ಹಿಂದೆ SIR ಬಗ್ಗೆನೂ ಕೂಡ ಇದೇ ರೀತಿಯಿಂದ ಸಾಕಷ್ಟು ಚರ್ಚೆಗಳನ್ನು ಈ ಕಾಂಗ್ರೆಸ್ಸು ಮಾಡ್ಕೊತ ಬಂತು. NDA ಇತರ ಪಕ್ಷಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ಹಲ್ಲೆಗಳು ಮಾಡಿದ್ರು, ಚುನಾವಣಾ ಅಧಿಕಾರಿಗಳನ್ನ ಕೂಡ ಹಾಕುವಂಥ ಪ್ರಯತ್ನವನ್ನು ಕೂಡ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿ ನಡವಳಿಕೆಗಳನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಇದೇ ರೀತಿಯಂಥ ಒಂದು ನಡವಳಿಕೆ. ಈ ಉದಾಹರಣೆಗೆ ಇವತ್ತಿನವರೆಗೂ ಕೂಡ 9 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಈಗ ಆಲ್ರೆಡಿ ಪ್ರೊಸೆಸ್ ಮುಗಿದಿದೆ. ಈಗ ಟೋಟಲ್ ಇಷ್ಟು ರಾಜ್ಯಗಳಿಂದ 9 ರಾಜ್ಯ ಪ್ಲಸ್ 3 ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು 50,90,00,000 ಮತದಾರರಲ್ಲಿ 6.5 ಕೋಟಿ ಮತದಾರರ ಹೆಸರುಗಳನ್ನು ಕೈ ಬಿಡುವಂಥ ಪ್ರಯತ್ನ ಆಗಿದೆ. ಅಂದರೆ 40 ಲಕ್ಷ ಮತದಾರರು ಮಾತ್ರ ಆ ವೋಟರ್ ಲಿಸ್ಟಲ್ಲಿ ಇವತ್ತು ಉಳ್ಕೊಂಡಿದ್ದಾರೆ. ಇದು ಬರೀ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಅವ್ರು ಇರೋದೇ ಪಾಪ 3 ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಅಂದರೆ BJP ಆಡಳಿತ ಇರುವಂಥ ದೊಡ್ಡ ದೊಡ್ಡ ರಾಜ್ಯಗಳನ್ನು ಸೇರಿಕೊಂಡು ನಮ್ಮ NDA ನೇತೃತ್ವದ ಸರ್ಕಾರಗಳನ್ನು ಬಿಟ್ಟು ಇನ್ನು ಉಳಿದಂಥ ವೆಸ್ಟ್ ಬೆಂಗಾಲ್ ಬಂತು, ತಮಿಳುನಾಡು ಬಂತು, ಕೇರಳ ಬಂತು, ಅಂಡಮಾನ್ ನಿಕೋಬಾರ್ ಇವೆಲ್ಲದೂ ಕೂಡ ಸೇರಿಕೊಂಡು ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿಕೊಂಡು ಇರುವಂಥ ಒಂದು ಅಂಕಿಅಂಶ. ಯಾರೋ ಒಬ್ಬ ಮತದಾರ ನಂದು ಬಿಟ್ಟು ಹೋಗಿದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಅಂದರೆ ಈ ರೀತಿ ಮೋದಿಜಿಯವರು ಏನೇ ಕಾರ್ಯಕ್ರಮಗಳನ್ನು ಜನರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ತರುವಂಥ ಪ್ರಯತ್ನಗಳನ್ನು ಮಾಡಿದಾಗ ಯಾವುದೇ ಒಂದು ವೈಚಾರಿಕತೆ ಇಲ್ಲದಾಗೆ ಈ ರೀತಿ ವಿರೋಧ ಮಾಡ್ಕೊಂಡು ಬರುವಂಥ ಕೆಲಸವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ. ಮತ್ತು ಅವ್ರ ಪ್ರೆಸೆಂಟೇಷನಲ್ಲಿ ಯಾವುದೇ ಒಂದು ತಾತ್ವಿಕವಾದಂಥ ಹಿನ್ನೆಲೆಯೂ ಕೂಡ ಇರಲ್ಲ, ವಾಸ್ತವಾಂಶಗಳ ವಿಚಾರಗಳು ಅದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಪಾಪ ಅವರು ವೇದಿಕೆ ಮೇಲೆ ಮಾತಾಡಬೇಕು ಕೂಡ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಇಟ್ಕೊಂಡಿರ್ತಾರೆ, ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೂ ಕೂಡ ತೆಗೆದುಕೊಳ್ಬೇಕಾದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಅವರು ಇಟ್ಕೊಂಡಿರ್ತಾರೆ. ತುಂಬ ಸಂತೋಷ, ಇದೇ ಕೆಲಸ ನೀವು ಮೊದಲಿಂದ ಮಾಡ್ಕೊತ ಬಂದಿದ್ದಾರೆ.
ಅಥವಾ ಇದೇ ವಿಚಾರಗಳಲ್ಲಿ ಗೌರವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಬದುಕಿದ್ದಾಗ ಹೃದಯಪೂರ್ವಕವಾಗಿ ನೀವು ಒಪ್ಕೊಂಡಿದ್ರೆ ಇವತ್ತು ನಿಮ್ಮ ಕೈಯಲ್ಲಿ ಈ ನಾಟಕ ಮಾಡುವಂಥ ಒಂದು ವ್ಯವಸ್ಥೆ ಅವಶ್ಯಕತೆ ಇದ್ದಿದ್ದಿಲ್ಲ ನಿಮಗೆ. ಒಂದು ಸಂವಿಧಾನ ವಿರೋಧಿ ತುರ್ತು ಪರಿಸ್ಥಿತಿಯನ್ನು ಹೇಳಿದಂಥವ್ರು ನೀವು ಇದೇ ಪತ್ರಿಕೋದ್ಯಮ ಮತ್ತೆ ಲಕ್ಷಗಟ್ಟಲೆ ದೇಶಕ್ಕೋಸ್ಕರ ಹಿತಚಿಂತನೆ ಮಾಡುವಂಥ ಕಾರ್ಯಕರ್ತನ ಒಳಗೆ ಹಾಕುವಂಥ ಪ್ರಯತ್ನ ಮಾಡಿದಂಥವ್ರು ನೀವು ಮಾಧ್ಯಮಗಳ ಬಾಯಿಗೆ ಬೀಗವನ್ನು ಹಾಕಿ ಅವತ್ತು ಯಾವ ರೀತಿ ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಂಡ್ರೆ ಅಂತೇಳಿ ಅದಕ್ಕೆ ಇವತ್ತಿನ ಕೂಡ ನೀವು ಉತ್ತರ ಕೊಡುವಂಥ ಪ್ರಯತ್ನ ನೀವು ಯಾರು ಕೂಡ ಮಾಡಿಲ್ಲ. ಗೌರವಂತ BR ಅಂಬೇಡ್ಕರ್ ಅವರು ಬದುಕಿದ್ದಾಗ ಎಷ್ಟು ಗೌರವ ನೀಡಿದ್ರಿ ನೀವು? ಗೌರವಂತ ಅಂಬೇಡ್ಕರ್ ಜಿ ಅವರು 52, 54ರಲ್ಲಿ 2 ಚುನಾವಣೆಯನ್ನು ಎದುರಿಸಬೇಕಾಯಿತು. ಅವರು ಸೋಲಿಸುವಂಥ ಕೆಲಸ ಇದೇ ಕಾಂಗ್ರೆಸ್ ಪಕ್ಷ ನೀವು ಮಾಡಿದ್ರಲ್ಲ. ಅವತ್ತು ಭಾರತ ರತ್ನ ಮರಣೋತ್ತರ ಭಾರತ ರತ್ನವನ್ನು ಕೊಡಲಿಕ್ಕೆ VP ಸಿಂಗ್ ನೇತೃತ್ವದ BJP ಬೆಂಬಲಿತ ಸರ್ಕಾರ ಬರಬೇಕಾಗಿತ್ತ? ಕೇವಲ ನಿಮ್ಮ ನೆಹರು ಮಂಥನಕ್ಕೆ ಇವೆಲ್ಲದೂ ಕೂಡ ಭಾರತ ರತ್ನವನ್ನು ಕೊಡ್ಕೊಂಡು ಬಂದಿರಲ್ಲ ನೀವು. ಆ ಸಂದರ್ಭದಲ್ಲಿ BR ಅಂಬೇಡ್ಕರ್ ಅವರು ನಿಮ್ಗೆ ಕಾಣಲಿಲ್ವಾ? ಅಂದರೆ ಅಂಬೇಡ್ಕರ್ ವಿಚಾರದಲ್ಲಿ ಯಾವತ್ತೂ ಕೂಡ ತಮ್ಮ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಒಂದು ಅಳಿಸಿಕೊಳ್ಳಲಾಗದಂಥ ದೊಡ್ಡ ಒಂದು ಕಳಂಕ ಕಾಂಗ್ರೆಸ್ಸಿನ ಸಾಧನೆ ಒಂದು ತಪ್ಪಿಗೆ ಇವತ್ತು ನೀವು ಕೈಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ನಾಟಕ ಮಾಡೋಂಥ ಒಂದು ದುಸ್ಥಿತಿ ತೆಗೆದುಕೊಂಡು ಬಂದ್ರಲ್ಲ ನೀವು. ಹಾಗಾಗಿ ಇವತ್ತು ಸಾಕಷ್ಟು ತಪ್ಪು ದಾರಿಯನ್ನು ಎಳೆಯುವಂಥ ಕೆಲಸವನ್ನು ಈ ಮನ್ರೇಗಾ ಈ ಥರ ವಿಚಾರಗಳನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ. ಸಾಕಷ್ಟು ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಬರೀ ನಮ್ಮ ಬಗ್ಗೆ ಆರೋಪಗಳೇನು ಹೇಳ್ತಾ ಇದ್ದಾರೆ. ಕೆಲಸ ಮಾಡುವ ಹಕ್ಕನ್ನು ಕಸಿದುಕೊಂಡು ಬಿಟ್ರು ಬಡವ್ರದ್ದು. 100ರಿಂದ 125 ದಿನ ಇದೇ ಒಂದು ಕಾಯ್ದೆಯಲ್ಲಿ ನೂತನ ಕಾಯ್ದೆಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮೋದಿಜಿಯವರು ಮಾಡಿದಾರಲ್ಲ. ಸ್ಥಳೀಯವಾಗಿ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ವಿಚಾರಕ್ಕೆ ಕಡಿವಾಣ ಹಾಕಿಬಿಟ್ರು ಈ ಒಂದು ಕಾಯ್ದೆಯಲ್ಲಿ ಅಂತ ಹೇಳ್ತಾರೆ. ಸ್ಪಷ್ಟವಾಗಿದೆ, ಪಂಚಾಯಿತಿಗಳು ತನ್ನ ಕೇಂದ್ರೀಯ ಪಾತ್ರವನ್ನು ಉಳಿಸ್ಕೊಂಡು PM ಗತಿಶಕ್ತಿ ಜೊತೆಗೆ ಜೋಡಿಸುವಂಥ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಆಗಿದೆ. ಕಟ್ಟುನಿಟ್ಟಿನ ವೇಳಾಪಟ್ಟಿ ತರುವ ಮುಖಾಂತರ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗುಳಿಯ ಹೋಗೋದನ್ನು ತಪ್ಪಿಸೋಸ್ಕರ ಸ್ಪಷ್ಟವಾಗಿ 100ರಿಂದ 125 ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಈ ರೀತಿಯಂಥ ಸುಳ್ಳು ಆರೋಪವನ್ನು ನೀವು ಹೇಳ್ತಾ ಇದ್ದೀರಿ. ಭ್ರಷ್ಟಾಚಾರ ಸೋರಿಕೆಗಳನ್ನು ಈ ಒಂದು ಕಾಯ್ದೆಯಿಂದ ಮುಂದುವರಿಸುವಂಥ ಒಂದು ಪ್ರಯತ್ನ ಮೋದಿಜಿಯವರೊಂದು ನೇತೃತ್ವ ಸರ್ಕಾರ ಅಂಥೇಳಿ ನೀವೇನು ಹೇಳ್ತಾ ಇದ್ದೀರಿ. ಇವತ್ತಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಉಪಯೋಗಿಸ್ಕೊಂಡು ವಂಚನೆ ಇರ್ಬೋದು, ಅದರಲ್ಲಾಗುವಂಥ ತಪ್ಪುಗಳಿರ್ಬೋದು, GPS ಮುಖಾಂತರ ಟ್ರ್ಯಾಕಿಂಗ್ ಇರ್ಬೋದು, ಒಂದು ಸ್ಪಷ್ಟವಾದಂಥ ಒಂದು ಸಮಯದ ಡ್ಯಾಶ್ಬೋರ್ಡ್ಗಳನ್ನು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನು ದುರುಪಯೋಗವನ್ನು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು AI ಯುಟಿಲೈಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ತರುವಂಥ ಕೆಲಸ ಇದರಲ್ಲಿ ಮಾಡಿದ್ದಾರೆ. ಇದನ್ನು ಮತ್ತು ಸ್ಪಷ್ಟವಾಗಿ 60 ದಿನಗಳ ಹೊಂದಾಣಿಕೆ ಅಂದರೆ ಕೃಷಿ ಆಧಾರಿತ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ರೈತರಿಗೆ ಆ ಒಂದು ಭತ್ತದ ನಾಟಿ ಇರ್ಬೋದು, ಕೊಯ್ಲು ಸಂದರ್ಭ ಇರ್ಬೋದು, ಆ ಸಂದರ್ಭದಲ್ಲಿ ಯಾರದೇ ಕೊರತೆ ಆಗದ ರೀತಿಯಲ್ಲಿ ಎಲ್ಲದೂ ಕೂಡ ವೆಲ್ ಪ್ಲ್ಯಾಂಡ್ ಆಗಿ ಮಾಡಿ ಎಲ್ಲಿವರೆಗೂ ಅಂದರೆ ಅಕಸ್ಮಾತ್ ಸ್ಪಷ್ಟವಾಗಿ ಇದರಲ್ಲಿ ಕೆಲಸ ನಿರುದ್ಯೋಗಿ ಭತ್ಯೆಯನ್ನು ಕೂಡ ನಿಗದಿತ ಅವಧಿಯಲ್ಲಿ ಅವರಿಗೆ ಕೆಲಸ ಸಿಗಲಿಲ್ಲ ಅಂದರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ. ಇವತ್ತು ಹಾಗಾಗಿ ಒಂದು ವಿಕಸಿತ ಗ್ರಾಮಗಳ ವಿಚಾರಗಳನ್ನು ಇಟ್ಕೊಂಡು
ಪಾಪ ಇವರಿಗೆ JCB ಮುಖಾಂತರ ಜನರ ಹೆಸರು ಹೇಳ್ಕೊಂಡು ಲೂಟಿ ಮಾಡೋಂಥದ್ದು ತಡೆಯುವಂಥ ಕೆಲಸ ಇದೆಲ್ಲದೂ ಕೂಡ ಈ ಒಂದು ಯೋಜನೆ ಮುಖಾಂತರ ತಂದಿದ್ದೇ ಪಾಪ ಅವರಿಗೆ ತೊಂದರೆ ಆಗಿದೆ ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಹಾಗಾಗಿ ಕೆಲವು ಸತ್ಯಗಳನ್ನು, ಕೆಲವು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ತಂದಂಥ ಸರ್ಕಾರದ ಕಾರ್ಯಕ್ರಮಗಳನ್ನು ಒಪ್ಕೊಂಡು ಸ್ವಾಗತ ಮಾಡ್ಕೊತ ಹೋದರೆ ರಾಜಕೀಯ ಪಕ್ಷ ನಿಮಗೂ ಕೂಡ ಒಳ್ಳೆಯದು. ಮೋದಿಜಿಯವರು ಎಲ್ಲದಕ್ಕೂ ವಿರೋಧ, SIRಗೂ ವಿರೋಧ, ಇದಕ್ಕೂ ವಿರೋಧ. ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 37 ಅದು ಇನ್ನೊಂದು ಕಾಯ್ದೆ ವಾಪಸ್ ತಗೊಂಡಿಲ್ಲ, 370 ಆ್ಯಂಡ್ 35 ಎರಡರೂ ಕೂಡ ಅದಕ್ಕೂ ವಿರೋಧ. ಈ ರೀತಿ ಎಲ್ಲದಕ್ಕೂ ಕೂಡ ವಿರೋಧ ಮಾಡೋದನ್ನು ಬಿಟ್ಟು ದೇಶ ಹಿತದೃಷ್ಟಿಯಿಂದ ತಂದಂಥ ಒಂದು ಐತಿಹಾಸಿಕ ತೀರ್ಮಾನಗಳನ್ನು ಸ್ವಾಗತ ಮಾಡೋದು ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ನಿಮ್ಮ ಪಕ್ಷ ದೃಷ್ಟಿಯಿಂದನೂ ಒಳ್ಳೆಯಿತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ.